ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ಗೆ ಸಂಬಂಧಪಟ್ಟಂತಹ ವಿಷಯನ ಅಥವಾ ದೇಹಕ್ಕೆ ಸಂಬಂಧಪಟ್ಟ ಎರಡು ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ ಅಂಡ್ ಮಸಲ್ ಎರಡೂ ಹತೋಟಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಮಾಡೋದೇ ಬಾಡಿ ಬಿಲ್ಡಿಂಗ್. ಇವಾಗ ನಿಮ್ಮ ಬಾಡಿ ಅಷ್ಟು ಚೆನ್ನಾಗಿದ್ದು ನಿಮ್ಮ ಮಾನಸಿಕವಾಗಿ ನೀವೇ ಸರಿ ಇಲ್ಲ ಅಂದರೆ ನೋ ಯೂಸ್ ಆಫ್ ಡೂಯಿಂಗ್ ಬಾಡಿ ಬಿಲ್ಡಿಂಗ್. ಬಾಡಿ ಬಿಲ್ಡಿಂಗ್ ದ ಹೆಲ್ತಿಯರ್ ದ ಬಾಡಿ, ದ ಹೆಲ್ತಿಯರ್ ದ ಮೈಂಡ್. ಇಟ್ಸ್ ಅ ಬ್ಯಾಲೆನ್ಸ್ಡ್. ಈ ಲವ್ ಬ್ರೇಕಪ್ ಆದ್ಮೇಲೆ ನಾಳೆಯಿಂದ ನಾನು ಜಿಮ್ಗೆ ಹೋಗ್ತೀನಿ, ಮೇ ಬಿ ಅವ್ರಿಗೆ ದೇ ವಾಂಟ್ ಗೆಟ್ ಬೆಟರ್ ಅಂತ ಒಂದಿರಬಹುದು, ದೇ ವಾಂಟ್ ಟು ಚೇಂಜ್ ದಮ್ ಸೆಲ್ಫ್ ಅಂತ ಇರಬಹುದು. ಸೊ ಅದೊಂದು ಕಾನ್ಸೆಪ್ಟ್ ಇರಬಹುದು. ಸೊ ತುಂಬ ಜನ ಯಾವುದೇ ವಿಚಾರದಲ್ಲಿ ಸೋತೋಗಿ ದೇ ವರ್ ಫೇಲ್ಡ್, ದೇ ವಾಂಟ್ ಟು ಕಮ್ ಅಪ್ ಇನ್ ಲೈಫ್. ಜಿಮ್ ಇಸ್ ಅ ಸೊಲ್ಯೂಷನ್. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ ಏಜಿಂಗ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು, ಇವೆಲ್ಲ ಯಾವ ರೀಸನ್ಸಿಗೆ ಆಗ್ಬೋದು? ಹೇರ್ ಫಾಲ್ ಒಂದು ಹೆರಿಡಿಟಿ, ಎರಡನೇದು ಆಬ್ವಿಯಸ್ಲಿ ನಾವು ತಿನ್ನೋಂಥ ನ್ಯೂಟ್ರಿಷನ್ಲು ಅನ್ಬ್ಯಾಲೆನ್ಸ್ಡ್ ಇದ್ದಾಗ. ಸೊ ಇಷ್ಟು ವರ್ಷದಿಂದ ನೀವು ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ಗೆ ಸಂಬಂಧಪಟ್ಟಂತಹ ವಿಷಯನ ಅಥವಾ ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯ? ಎರಡು. ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಮೈಂಡ್ ಆ್ಯಂಡ್ ಮಸಲ್, ಸೊ ಎರಡೂ ಹತೋಟಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಮಾಡೋದೇ ಬಾಡಿ ಬಿಲ್ಡಿಂಗ್. ಇವಾಗ ನಿಮ್ಮ ಬಾಡಿ ಅಷ್ಟು ಚೆನ್ನಾಗಿದ್ದು ನಿಮ್ಮ ಮಾನಸಿಕವಾಗಿ ನೀವೇ ಸರಿ ಇಲ್ಲ ಅಂದರೆ ದಿಸ್ ನೋ ಯೂಸ್ ಆಫ್ ಡೂಯಿಂಗ್ ಬಾಡಿ ಬಿಲ್ಡಿಂಗ್. ಬಾಡಿ ಬಿಲ್ಡಿಂಗ್ ದ ಹೆಲ್ತಿಯರ್ ದ ಬಾಡಿ, ದ ಹೆಲ್ತಿಯರ್ ದ ಮೈಂಡ್. ಇಟ್ಸ್ ಅ ಬ್ಯಾಲೆನ್ಸ್ಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಸ್ಪೆಷಲಿ ಈ ಬಾಯ್ಸ್ ಅಥವಾ ಗರ್ಲ್ಸ್ ಯಾರೇ ಆಗಿರ್ಬೋದು, ಈ ಲವ್ ಬ್ರೇಕಪ್ ಆದಮೇಲೆ ನಾಳೆಯಿಂದ ನಾನು ಜಿಮ್ಗೆ ಹೋಗ್ತೀನಿ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡು ಸ್ಟಾರ್ಟ್ ಮಾಡ್ತೇವೆ. ಅದು ಯಾವ ಥರ ಕಾನ್ಸೆಪ್ಟ್? ಮೇ ಬಿ ಅವ್ರಿಗೆ ದೇ ವಾಂಟ್ ಗೆಟ್ ಬೆಟರ್ ಅಂತ ಒಂದಿರಬಹುದು, ದೇ ವಾಂಟ್ ಟು ಚೇಂಜ್ ದಮ್ ಸೆಲ್ಫ್ ಅಂತ ಇರಬಹುದು. ಸೊ ಅದೊಂದು ಕಾನ್ಸೆಪ್ಟ್ ಇರಬಹುದು. ಸೊ ತುಂಬ ಜನ ಯಾವುದೇ ವಿಚಾರದಲ್ಲಿ ಸೋತೋಗಿ ದೇ ವರ್ ಫೇಲ್ಡ್, ದೇ ವಾಂಟ್ ಟು ಕಮ್ ಅಪ್ ಇನ್ ಲೈಫ್. ಜಿಮ್ ಇಸ್ ಅ ಸೊಲ್ಯೂಷನ್. ದೇ ಮೈಟ್ ಗೆಟ್ ಬೆಟರ್ ವರ್ಷನ್ ಆಫ್ ದೆಮ್. ಅವ್ರ ಹೊಸ ರೂಪ ಇನ್ನೂ ಬೆಟ್ರಾಗಿ ದೇ ವಾಂಟ್ ಟು ಪೋರ್ಟ್ರೆ, ಇನ್ನು ನಾನು ಚೆನ್ನಾಗಿ ಆಗಿದ್ದೀನಿ ಅನ್ನೋ ಇರಬಹುದು. ಆ್ಯಂಡ್ ಆಲ್ಸೋ ಇವಾಗ ಡಿಪ್ರೆಷನ್ಗೆ ಹೋಗಿರೋರ್ಗೂ ಕೂಡ ನೀನು ಜಿಮ್ಗೆ ಹೋಗು ಸರಿ ಹೋಗ್ತೀಯಾ ಅಂತ ಕೇಳಿರೋದು ಕೂಡ ನಾನು ಕೇಳಿದ್ದೀನಿ, ಹೇಳಿರೋದು ಕೂಡ. ಸೊ ಅದು ಯಾವ ಥರ ಕಾನ್ಸೆಪ್ಟ್? ಖಂಡಿತವಾಗ್ಲೂ. ಸಿ ವೆನ್ ನೀವು ವರ್ಕೌಟ್ ಮಾಡೋದ್ರಿಂದ your body start releasing the happy hormones. ಅದು co-related to your mind. ಆ್ಯಂಡ್ ನಿಮಗೆ ಆ ಡಿಪ್ರೆಷನ್ಗಿಂತ ಹೋಗ್ಬಿಡುತ್ತೆ. ನೀವು ಯು ವಿಲ್ ಫೀಲ್ ಮೋರ್ ಹ್ಯಾಪಿ, ಮೋರ್ ಬೆಟರ್, ಆ್ಯಂಡ್ ಯು ಫೀಲ್ ಮೋರ್ ಕಾನ್ಫಿಡೆನ್ಸ್. ದಟ್ಸ್ ದ ಬ್ಯೂಟಿ ಆಫ್ ವರ್ಕಿಂಗ್ ಔಟ್, ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ ಏಜಿಂಗ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು, ಇವೆಲ್ಲ ಯಾವ ರೀಸನ್ಸಿಗೆ ಆಗ್ಬೋದು? ಹೇರ್ ಫಾಲ್ ಒಂದು ಹೆರಿಡಿಟಿ ಒಂದು. ಎರಡನೇದು ಆಬ್ವಿಯಸ್ಲಿ ದ ನ್ಯೂಟ್ರಿಷನ್, ನಾವು ತಿನ್ನೋಂಥ ನ್ಯೂಟ್ರಿಷನ್ಲು ಅನ್ಬ್ಯಾಲೆನ್ಸ್ಡ್ ಇದ್ದಾಗ. ಆ್ಯಕ್ಚುಲಿ ಇದು ಮೆತ್ತ ಏನು ಅಂತ ನನಗೆ ಗೊತ್ತಿಲ್ಲ. ತುಂಬ ಜನ ಹೇಳ್ತಾರೆ ಈ ಜಿಮ್ಮಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಟ್ರೆಡ್ಮಿಲಲ್ಲೆಲ್ಲ ವಾಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಈಗ ನಾವು ವಾಕ್ ಮಾಡ್ತಾ ಮಾಡ್ತಾ ಒಂದು ಹೀಟ್ ಪ್ರೊಡ್ಯೂಸ್ ಆಗಿ ಹೇರ್ ಫಾಲ್ ಆಗುತ್ತೆ ಅಂತಲೂ ಕೂಡ ಮಾತಾಡ್ತಾರೆ. ಇಲ್ಲಪ್ಪ, ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ನಾನು 20 ವರ್ಷದಿಂದ ಮಾಡ್ತಾ ಇದ್ದೀನಿ, ಮೇಂಟೈನ್ ಆಗಿದೆ ಲೈಟಾಗಿ. ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ, ಹೇಳ್ತಾರೆ. ಇಲ್ಲ ಮೆತ್. ಓಕೆ. ಸೊ ಜಿಮ್ಮಿಗೆ ಹೋಗೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿನಾ ಅಥವಾ ಡಿಸ್ಅಡ್ವಾಂಟೇಜ್ ಏನಿದೆ? ಎಲ್ಲ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅಂದರೆ ಈಗ ಪ್ರಾಪರಾಗಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಅಡ್ವಾಂಟೇಜ್ ಇಲ್ಲ. ಅಟ್ಲೀಸ್ಟ್ ಸಿ ಅಡ್ವಾಂಟೇಜ್. ಇವಾಗ ಈ ಒಂದು ವರ್ಷ ನೀವು ಜಿಮ್ ಮಾಡಿದ್ಯಾ, ಯು ಹ್ಯಾವ್ ಗೇನ್ಡ್ ಸಮ್ ಪಾರ್ಟ್ ಆಫ್ ಯರ್ ಮಸಲ್ಸ್, ಯು ಬಿಲ್ಡ್ ಸ್ಟ್ರೆಂತ್. ಈಗ 1 ವರ್ಷದಲ್ಲೇ ನಾನು 10 kg 50 kgವರೆಗೂ ತೆಗಿತಾ ಇದ್ದೀನಿ. ದಟ್ಸ್ ಅ ಇಂಪ್ರೂವ್ಮೆಂಟ್ ಹ್ಯಾವ್ ಡನ್ ಇನ್ 1 year. ಓಕೆ. ನೀವು ಒಂದು 5-6 ವರ್ಷ ಬಿಟ್ರಿ, ಮತ್ತೆ ಮಾಡಿದಾಗ ಯು ಕ್ಯಾನ್ ಪಿಕ್ ದೋಸ್ 50 kg ಅಗೇನ್, ಬಿಕಾಸ್ ಇಟ್ ವಿಲ್ ಕಮ್ ಬ್ಯಾಕ್ ವೆರಿ ಫಾಸ್ಟ್. 1 ವರ್ಷದಲ್ಲಿ ಮಾಡೋವಂಥ ಎಕ್ಸಸೈಸ್ ನೀವು ಮತ್ತೆ ಬಿಟ್ಟು ವಾಪಸ್ ಬಂದಾಗ ನೀವು ಒಂದೇ ತಿಂಗಳಲ್ಲಿ ನಾನು ರಿಕವರಿ ಮಾಡ್ಕೊಬೋದು. ದಟ್ಸ್ ಕಾಲ್ಡ್ ಮಸಲ್ ಮೆಮರಿ. ಓಕೆ. ಯು ಆಲ್ರೆಡಿ ವೈ ಇನ್ವೆಸ್ಟೆಡ್. ನೀವು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಮಸಲ್ನ. ಮೇ ಬಿ ಯು ವುಡ್ ಲಾಸ್ ದ ಮಸಲ್, ಬಟ್ ದರ್ಸ್ ಅ ಕಾಲ್ಡ್ ಮಸಲ್ ಮೆಮರಿ. ಮತ್ತೆ ವಾಪಸ್ ಬಂದಾಗ ನೀವು ಮುಂಚೆ ಏನು ಮಾಡ್ತಿದೆ, ಆ ಮಸಲ್ ಮೆಮರಿ ಪಿಕ್ ಆಗುತ್ತೆ. ಇಟ್ ವಿಲ್ ಟೇಕ್ ವಿತಿನ್ ಫ್ಯೂ ವೀಕ್ಸಲ್ಲಿ ಆಗುತ್ತೆ ಅದು. ಸೊ ಇಟ್ಸ್ ಬೆನಿಫಿಟ್ಸ್ ಎಲ್ಲ. ಓಕೆ. ಸೊ ಸಮ್ವೇರ್ ಈಗ ನಿಮ್ಮ ವರ್ಕೌಟ್ ರೊಟೀನ್ ಅಥವಾ ಈಗ ನೀವು ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡ್ತಿರ್ತೀರಾ, ಸಮ್ವೇರ್ ಆ ಒಂದು ಬ್ಯುಸಿ ಸ್ಕೆಡ್ಯೂಲ್ ಕಂಟಿನ್ಯೂ ಆಗಿ, ಸಮ್ವೇರ್ ಈಗ ಮನೆಯವ್ರಿಗೇನಾದರೂ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಸಮ್ವೇರ್ ಕ್ಲಾಶಸ್ ಆಗಿರೋದು, ಎಲ್ಲೋ ಒಂದು ಕಡೆ ತುಂಬ ಕೆಲಸದ ಕಡೆ ಹೋಗ್ಬಿಟ್ಟಿದ್ದೀರಾ ಅಂತ ಏನಾದರೂ ಮಾತುಗಳು ಬಂದಿದೆಯಾ? ಆ ಥರ ಏನಿಲ್ಲ, ಯಾವ ವಿಚಾರದಲ್ಲಿಲ್ಲ. ಮೇ ಬಿ ಪ್ರಯಾರಿಟೀಸ್ ಮ್ಯಾಟರ್ಸ್. ಓಕೆ. ಸೊ ಇನ್ ಕೇಸ್ ನೀವು ಲೇಟಾಗಿ ಬರ್ತೀರಾ ಅಂದ್ರೆ ಒಪ್ಕೊಂತಾರೆ. ಇವತ್ತು ಅರ್ಧ ಗಂಟೆ ಲೇಟಾಗಿ ಬಂದೆ, ಯಾಕೆ ಹೇಳಿ? ಜಿಮ್ಮು
ಸೊ ಐ ಹ್ಯಾವ್ ಟು ನನ್ನ ಪ್ರಯಾರಿಟಿ ವರ್ಕೌಟ್ ಇತ್ತು, ವರ್ಕೌಟ್ ಮುಗಿಸ್ಕೊಂಡು ನಾನು ಬಂದೆ ಅಷ್ಟೇ. ಮಳೆ ಬರ್ತಿತ್ತು, ಅದು ಒಂದು ಎಕ್ಸ್ಟ್ರಾ ರೀಸನು. ಓಕೆ ಸೊ ಫಸ್ಟ್ ಪ್ರಯಾರಿಟಿ ಐ ಡಿಂಟ್ ವಾಂಟ್ ಟು ಮಿಸ್ ಜಿಮ್. ಸೊ ಜಿಮ್ ಮುಗಿಸ್ಕೊಂಡು ವರ್ಕೌಟ್ ಮಾಡ್ಕೊಂಡು ನಾನು ಕೆಲಸ ಮುಗಿಸ್ಕೊಂಡು ಬಂದೆ. ಓಕೆ ಸಮ್ವೇರ್ ಈಗ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಒಂದು ಕಷ್ಟವಾದಂಥ ಕೆಲಸ. ಸೊ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಸಿ ನನಗೆ ಐ ಹ್ಯಾವ್ ಶೆಡ್ಯೂಲ್ಡ್ ವೀಕೆಂಡ್ಸ್ ಎಲ್ಲ ನಾವು ನಮ್ಮದೊಂದು ಗ್ಯಾಂಗ್ ಇದೆ, ನಾವೆಲ್ಲ ಬೈಕ್ ರೈಡ್ ಹೋಗ್ತೀವಿ. ಸೊ ದಟ್ ಇಸ್ ಮೈ ಪರ್ಸ್ನಲ್ ಡ್ರೈವ್. ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ, ನಾವು ಅವ್ರ ವೀಕೆಂಡ್ ಮೀಟ್ ಆಗ್ತೀವಿ. ಪ್ರತಿ ಸಾರಿ ಓಕೆ ಈ ಪಾಯಿಂಟ್ ನಾವು ಹೇಳಬೇಕು, ಪ್ರತಿ ಸಾರಿ ನಾವು ಬೈಕ್ ರೈಡ್ ಹೋಗ್ತೀವಿ. ಸೊ ಬೆಂಗಳೂರಲ್ಲಿರುವಂಥ ಐತಿಹಾಸಿಕ ಇರುವಾದ ಜಾಗ ಅಥವಾ ಅದನ್ನೆಲ್ಲ ನಾವು ಡಿಸ್ಕವರ್ ಮಾಡ್ತೀವಿ. ಇಟ್ಸ್ ನೈಸ್. ಯೂಶ್ವಲಿ ಇಟ್ಸ್ ಎ ಹೆಲ್ತಿ ವೇ ಆಫ್ ಡಿಸ್ಕವರಿಂಗ್ ಜಾಗ. ಅದು ನನಗೆ ಅದೊಂಥರ ಖುಷಿ ಕೊಡುವಂಥದ್ದು. ಸೊ ಇದರೆಲ್ಲ ಮೀಸಲು. ಸೊ ಐ ಹ್ಯಾವ್ ಡನ್. ಓಕೆ ಈ ಪರ್ಸ್ನಲ್ ಲೈಫ್ ಅಂದರೆ ವಾರಕ್ಕೆ ಟೈಮು ಇದು ರೈಡು, ಇದು ನನ್ನ ಫ್ರೆಂಡ್ಸ್ ಮೀಟ್ ಮಾಡೋದು, ಈ ಥರ. ಓಕೆ ರಘು ಅವರು ರೈಡರಾ? ಖಂಡಿತವಾಗ್ಲು ನಾನು ಬೈಕ್ ರೈಡರ್. ಎಸ್. ಓಕೆ ಸೊ ಅಪಾರ್ಟ್ ಫ್ರಮ್ ಜಿಮ್ ನೀವು ಬೈಕ್ ರೈಡಿಂಗ್ ನಮ್ದೊಂದು ಗ್ಯಾಂಗ್ ಇದೆ, ಬೈಕ್ ರೈಡಿಂಗ್ ಗ್ಯಾಂಗ್ ಇದೆ. ಓಕೆ ಸೊ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಹೋಗ್ತಾನೆ ಇರ್ತಾರೆ. ಗ್ರೂಪ್ ಆಫ್ ಪೀಪಲ್ ನಮ್ಮ ಜೊತೆಗೆ ನಮ್ಮ ಮುಂಚೆ ಬೆಂಗಳೂರು ಕಮಿಷನರ್ ಆಗಿದ್ರಲ್ಲ ದಯಾನಂದ್ ಸರ್, ಅವ್ರು ಹೆಡ್ ಆ ಗ್ರೂಪ್ಗೆ. ಸೊ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ರೈಡ್ನ, ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು. ಸೊ ಅವ್ರು ನಮಗೆ ಒಂಥರ ಪಾಠ ಹೇಳ್ಕೊಡ್ತಾರೆ ಬೆಂಗಳೂರು ಇತಿಹಾಸದ ಬಗ್ಗೆ. ಇವಾಗ ಬೆಂಗಳೂರಲ್ಲೇ ಕೆಂಪೇಗೌಡರದ ಬಗ್ಗೆ ಒಂದು ಇತಿಹಾಸ ಆಯಿತು ಅಂತ ನಾವು ಟಾಪಿಕ್ ತೊಗೊಂಡು ಅದನ್ನೆಲ್ಲ ನಮಗೆ ಬೈಕ್ ರೈಡ್ ಮಾಡ್ತೀವಿ ಪ್ರತಿ ವಾರ. ಈ ಸತಿ ಬೆಂಗಳೂರಲ್ಲಿರುವಂಥ ಡ್ಯಾಮ್ನೆಲ್ಲ ನಮಗೆ ತೋರಿಸ್ತಾರೆ. ಸೊ ಹಾಗೆ ಸೊ ಈ ಥರ ನಾವು ಪ್ರತಿ ಸರಿ ನಾವು ರೈಡ್ ಮಾಡೋದು. ಸೊ ಹಾಗಾಗಿ ನಾವು ಇನಿಷಿಯೇಟಿವ್ ತಗೊಂಡಿದ್ದೀವಿ. ನೆಕ್ಸ್ಟ್ ನಮ್ಮಲ್ಲಿ ಒಂದು 10-12 ಜನ ನಾವು ಬೈಕ್ ರೈಡರ್ಸ್ ಇದ್ದೀವಿ. ಸೊ ನಾವು ಈ ಪಾಯಿಂಟ್ ನಾನು ಹೇಳಲೇಬೇಕು, ಪ್ರತಿ ರೈಡಲ್ಲಿ ಹೋದಾಗ ನಾವು ನಮ್ಮ ಈ ಪ್ರವಾಸಿ ಜಾಗ, ಟೂರಿಸ್ಟ್ ಜಾಗ ನಾವು ಎಲ್ಲೂ ನಮ್ಮಲ್ಲಿ ಕ್ಲೀನ್ ಇಲ್ಲ. ನಮ್ಮಲ್ಲೇ ಪ್ರವಾಸಿ ಜಾಗ ಎಲ್ಲೂ ಕ್ಲೀನ್ ಇಲ್ಲ. ಬಿಕಾಸ್ ನಮ್ಮಲ್ಲಿ ಸಿವಿಕ್ ಸೆನ್ಸ್ನ ಕೊರತೆ, ನಾಗರಿಕ ಪ್ರಜ್ಞೆ. ಸಿವಿಕ್ ಸೆನ್ಸ್ ಅಂದರೆ ನಾವು ಎಲ್ಲೋ ಏನೋ ಹೋಗಿ ಅದೇ ಜಾಗದಲ್ಲಿ ಕಸ ಬಿಸಾಕೋದು, ಬಾಟ್ಲ್ ಬಿಸಾಕೋದು, ಚಿಪ್ಸ್ ಪ್ಯಾಕೆಟ್ ಬಿಸಾಕೋದು, ನಾವು ಅಷ್ಟು ಆ ರೀತಿ ಮಾಡಾಕ್ಬಿಟ್ಟಿದ್ವಿ. ಪ್ರವಾಸಿ ಜಾಗ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಮನೋಜ್ಞಾನ ನಮ್ಮ ಜನಕ್ಕೆ ತುಂಬ ಕಮ್ಮಿ ಇದೆ. ಸೊ ಅದಕ್ಕೆ ಈ ಸತಿ ನಾವು ಪ್ರತಿ ರೈಡಲ್ಲೂ ಹೋದಾಗ ನಾವು ಒಂದಿಷ್ಟು ಜನ ನಾವೆಲ್ಲ ಸೇರಿ ನಮ್ಮ ದಯಾನಂದ್ ಸರ್ ಜೊತೆಗೆ ಸೇರಿ ನಾವೊಂದು ಬ್ಯಾಗ್ ತೊಗೊಂಡೋಗಿ ಅಲ್ಲಿರೋಂಥ ಪ್ರವಾಸಿ ಜಾಗನ ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ಕ್ಲೀನ್ ಮಾಡೋಕ್ಕಾಗತ್ತೆ ಕಸನ ಕ್ಲೀನ್ ಮಾಡಿ ಆ ಜಾಗನ ಸ್ವಚ್ಛವಾಗಿಡೋಣ ಅಂತ ನಾವೊಂದು ಉದ್ದೇಶ ಇಟ್ಕೊಂಡು ನಾವು ನೆಕ್ಸ್ಟ್ ರೈಡೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಏನಂತಂದರೆ ನಮ್ಮ ಜನಕ್ಕೆ ನಾಗರಿಕ ಪ್ರಜ್ಞೆ ಬಗ್ಗೆ ಸ್ವಲ್ಪ ಪಾಠ ಮಾಡೋಣ ಅಂತ. ಉದಾಹರಣೆಗೆ ಅದು ನಾನು 3-4 ದೇಶ ಸುತ್ತ ಬಂದಾಗಲೂ ನನಗೆ ಅನಿಸಿದ್ದು ನಮ್ಮ ಭಾರತ ದೇಶದಲ್ಲಿ ನಾಗರಿಕ ಪ್ರಜ್ಞೆ ತುಂಬ 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 ಕಮ್ಮಿ ಇದೆ. ನಮ್ಮಲ್ಲಿ ಫುಟ್ಪಾತ್ ಇದೆ, ಫುಟ್ಪಾತಲ್ಲೇ ಜನ ಓಡಾಡೋಕ್ಕೆ ಮಾಡಿರೋ ಫುಟ್ಪಾತ್ ಇಲ್ಲ. ಯಾಕಂತಂದರೆ ಫುಟ್ಪಾತ್ ಕಸ ತುಂಬಿರುತ್ತೆ, ಇಲ್ಲಾಂದ್ರೆ ಯಾವುದಾದ್ರೂ ಚಿಕ್ಕದ ಅಂಗಡಿಗಳು ಇರ್ತವೆ, ಇಲ್ಲ ಏನೋ ಒಂದು ಆಗಿರುತ್ತೆ, ಜನ ರೋಡಲ್ಲಿ ಓಡಾಡ್ತಾರೆ. ಮತ್ತೆ ಜನ ರೋಡಿಗೆ ಬಂದಾಗ ಟ್ರಾಫಿಕ್ ಮತ್ತೆ ಜಾಮ್ ಆಗುತ್ತೆ, ಆಯಿತಾ. ಸೊ ನೀವು ಪ್ರತಿ ಸತಿ ರೋಡಲ್ಲಿ ಓಡಾಡೋದು ನೋಡಿ ನಮ್ಮ ರೋಡ್ ಎಷ್ಟು ಕ್ಲೀನ್ ಇದೆ ಅಂತ. ನಾನು ಸಿಂಗಪೂರ್ ಆಗಲಿ, ಜಪಾನ್ ಆಗಲಿ, ನ್ಯೂಜಿಲ್ಯಾಂಡ್ ಹೋಗಿ ಬಂದಾಗಲೆಲ್ಲ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಜಾಗ. ನಾವೇ ಹೀಗಿಟ್ಟಿವಿ. ಗೌರ್ಮೆಂಟ್ ಮಾಡುತ್ತೆ, ನಮ್ಮದು ನಾವು ಒಂದು ಮಾಡ್ಕೊಬೇಕಲ್ಲ. ನಮ್ಮದು ಪ್ರತಿಯೊಬ್ಬರ ನಾಗರಿಕರಿಗೂ ಅವ್ರದ್ದು ಜವಾಬ್ದಾರಿ ಇರುತ್ತೆ. ನಾವು ಸ್ವಚ್ಛವಾಗಿ ನಮ್ಮ ಜಾಗನ ಇಟ್ಕೋಬೇಕು ಅಂತ. ಇವಾಗ ನೀವು ಮನೆ ಒಳಗೆ ಹೋದಾಗ ಏನು ಮಾಡ್ತೀವಿ? ಇವಾಗ ನಾನು ಸ್ಟುಡಿಯೋ ಒಳಗೆ ಬಂದೆ, ಎಲ್ಲ ಶೂ ಆಚೆ ಬಿಟ್ಟು ಬಂದರು, ಕರೆಕ್ಟಾ? ಮನೆ ಒಳಗೆ ಹೋಗಿ ಚಪ್ಪಲಿ ಆಚೆ ಬಿಟ್ಟು ಮನೆ ಒಳಗೆ ಹೋಗ್ತೀರಾ. ನಾವು ಅಷ್ಟು ಕ್ಲೀನಾಗಿ ಇಟ್ಕೊತೀವಿ. ಅದನ್ನೇ ನಾವು ಯಾಕೆ ಮನೆ ಆಚೆನ ನಾವು ಯಾಕೆ ಅಷ್ಟು ಸ್ವಚ್ಛವಾಗಿ ಇಟ್ಕೊಳಲ್ಲ? ಅದು ಬರಬೇಕು ನಮ್ಮಲ್ಲಿ, ನಮ್ಮ ಜನಕ್ಕೆ ಅದು ಇರಬೇಕದು. ಅದು ಬೇಸಿಕ್ಲಿ ನನಗನ್ಸುತ್ತೆ ಇವಾಗಿಂದ ಸ್ಕೂಲಲ್ಲೇ ಮಕ್ಕಳಿಗೆ ನಾಗರಿಕ ಪ್ರಜ್ಞೆ ಬಗ್ಗೆ ಪಾಠ ಒಂದು ಶುರು ಮಾಡಬೇಕು. ಅದೊಂದು ಸಬ್ಜೆಕ್ಟೇ ಇಡಬೇಕು. ಏನೇನೋ ಸಬ್ಜೆಕ್ಟ್ ಇಡೋ ಬದಲು ನಾಗರಿಕ ಪ್ರಜ್ಞೆ, ಹೇಗೆ ನಾವು ಕಸನ ಹೇಗೆ ವಿಲೇವಾರಿ ಮಾಡಬೇಕು, ರೋಡಲ್ಲಿ ಹೇಗೆ ಓಡಾಡಬೇಕು, ರೋಡ್ ಸಿಗ್ನಲ್ ಹೇಗೆ ಕ್ರಾಸ್ ಮಾಡಬೇಕು, ಓವರ್ಟೇಕ್ ಹೇಗೆ ಯಾವಾಗ ತೆಗಿಬೇಕು, ಅಥವಾ ಲೇನ್ ಡಿಸಿಪ್ಲಿನ್ ಅಂತಾರಲ್ಲ, ಲೇನಲ್ಲಿ ಹೇಗಿರಬೇಕು, ಇದನ್ನೆಲ್ಲ ಇವಾಗ ಚಿಕ್ಕ ಮಕ್ಕಳಿಗೆ ಇವಾಗಿಂದ ಹೇಳ್ಕೊಟ್ರೆ ಬೆಳೆದಾಗ ಅದೊಂದು ನಾಗರಿಕ ಪ್ರಜ್ಞೆ ತುಂಬ ಚೆನ್ನಾಗಿ ಬರುತ್ತೆ. ಅದು ನೀವು ಹೇಳ್ಕೊಡ್ಲಿಲ್ಲ ಅಂದರೆ ಎಷ್ಟು ನೀವು ವಿದ್ಯಾವಂತರಾಗಿ ಏನು ಪ್ರಯೋಜನ? ನೀವು ಸಿವಿಕ್ ಸೆನ್ಸ್ ನಿಮ್ಮಲ್ಲಿ ಇಲ್ಲ ಅಂತಂದರೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಪಾಠ ಮಾಡೋಣ ಅಂತ. ಅಂದರೆ ಪ್ರತಿ ವೀಕೆಂಡ್ಸು ನೀವು ರೈಡ್ ಹೋಗ್ತಿರ್ತೀರ? ಪ್ರತಿ ವೀಕೆಂಡ್ಸ್ ಹೋಗ್ತೀವಿ, ಪ್ರತಿ ಭಾನುವಾರ.
ಅಂದ್ರೆ ಸರ್ರು ಬಂದೇ ಬರ್ತಾರೆ. ಬರ್ತಾರೆ, ಮಳೆ ಇರಲಿ ಬಿಸಿಲು ಇರಲಿ ಹೋಗ್ತಾ ಇರ್ತೀವಿ. ಓಕೆ, ಸೊ ಇವಾಗ ಮಾನ್ಸೂನ್ ಆಗಿರೋದ್ರಿಂದ ಮಳೆಯಲ್ಲೇ ಹೋಗ್ತಾ ಹೋಗ್ತಿರ್ತೀವಿ. ಇದ್ದೀರಾ? ಎಸ್. ಓಕೆ, ಸೊ ನೆಕ್ಸ್ಟ್ ವೀಕೆಂಡ್ ಎಲ್ಲಿಗೆ ಹೋಗ್ತೀರಾ? ನೆಕ್ಸ್ಟ್ ವೀಕೆಂಡಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಅಂದರೆ ಗುರುವಾರ ಶುಕ್ರವಾರ ನಮಗೆ ಭಾನುವಾರದ ರೈಡ್ದು ಪ್ಲ್ಯಾನ್ ಆಗುತ್ತೆ. ಸೊ ಹಾಗೆ ಅಂದ್ರೆ 3 days ರೈಡ್ ಹೋಗೋದು? ಇಲ್ಲ, ಭಾನುವಾರ ಮಾತ್ರ ಹೋಗೋದು. ಆ ಡಿಸ್ಕಷನ್ ನಡೆಯುತ್ತೆ ಈ ರೈಡ್ ಹೋಗೋಕ್ಕಿಂತ ಮುಂಚೆ ಆ ಜಾಗದ ಬಗ್ಗೆ, ಇತಿಹಾಸದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ನಾವು ಅದನ್ನು ತಿಳ್ಕೊಬೇಕು, ಓದ್ಕೊಬೇಕು. ಓಕೆ, ಸೊ ಸುಮ್ಮನೆ ರ್ಯಾಂಡಮ್ಗೆ ಹೋಗೋ ಬದಲು ಆ ಜಾಗದ ಬಗ್ಗೆ ಏನು ಅಂತ ನೋಡಿದಾಗ ಅದು ತಿಳ್ಕೊಂಡು ಅಲ್ಲಿ ಹೋಗಿ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಓಕೆ. ಡಿಸಿಪ್ಲಿನ್ನು ತಂದೆ ತಾಯಿಯಿಂದ ಶುರು ಆಗಬೇಕು. ಅದು ತಂದೆ ತಾಯಿ ಮಕ್ಳಿಗೆ ಹೇಗೆ ಹೇಳ್ಕೊಡ್ತಾರೆ ಅಲ್ಲಿಂದ ಶುರು ಆಗಬೇಕು. ಅವಾಗ ಶುರು ಹೋದರೆ ಒಂದು ಮಟ್ಟಕ್ಕೆ ಅದು ಬರುತ್ತೆ. ತಂದೆ ತಾಯಿಯೇ ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ಲಿಲ್ಲ, ಅವರೇ ಮಕ್ಳು ಏನು ಕಲಿತಾರೆ, ನಿಮ್ಮ ತಂದೆ ತಾಯಿ ನೋಡಿ ಕಲಿತಾರೆ. ನೀವು ಹಾಗೆ ಇದ್ದರೆ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅದು. ನ್ಯೂಜಿಲ್ಯಾಂಡು ಜಪಾನ್ಗೆ ಹೋಗಿ ಮೆಡಲ್ ತೊಗೊಂಬಂದಿದ್ದು ಸಕ್ಸಸ್ ಬದಲು ನಾನು ಮಾಡೋ ಒಂದು ಹೆಲ್ತ್ ಬಗ್ಗೆ ಎಷ್ಟು ಜನ ಫಾಲೋ ಮಾಡಿ, ಎಷ್ಟು ಜನ ಆರೋಗ್ಯವಾಗಿ ಅದನ್ನು ಫಾಲೋ ಅಪ್ ಮಾಡ್ತಾರೆ ಅನ್ನೋದೇ ಸಕ್ಸಸ್ಸು. ಈಗ ರಘುರಾಮಪ್ಪನವರು ನೋಡಿ ನಾನು ಜಿಮ್ಗೆ ಹೋದೆ, ಅವರಿಂದ ನಾನು ಹೆಲ್ತಿ ಆದೆ, ಅವರಿಂದ ನಾನು ಆರೋಗ್ಯವಾಗಿದ್ದೀನಿ ಅಂತ ಒಂದಿಷ್ಟು ಜನ ನನ್ನ ಫಾಲೋ ಮಾಡಿ ಅವ್ರು ಹೆಲ್ತಿಯಾಗಿದ್ದರೆ ಅದೇ ನನ್ನ ಬಿಗ್ಗೆಸ್ಟ್ ಸಕ್ಸಸ್.